ಸೈಟ್ ಮಾಲೀಕ ಬಾಡಿಗೆದಾರರ ವಿವಾದ, ಪೊಲೀಸರ ವಿರುದ್ಧ ನಿರ್ಲಕ್ಷ್ಯದ ಆರೋಪ. ಶ್ರೀನಿವಾಸಪುರ ತಾಲೂಕಿನ ಮುತ್ತಕಪಲ್ಲಿ ಗ್ರಾಮದಲ್ಲಿ ಸೈಟ್ ಮಾಲೀಕರು ಹಾಗೂ ಬಾಡಿಗೆದಾರರ ನಡುವಿನ ವಿವಾದ ತೀವ್ರಗೊಂಡಿದ್ದು, ಸಂತ್ರಸ್ತ ಕುಟುಂಬವು ತಮ್ಮ ದೂರಿಗೆ ಪೊಲೀಸರು ಸಮರ್ಪಕವಾಗಿ ಸ್ಪಂದಿಸುತ್ತಿಲ್ಲ ಎಂದು ಆರೋಪಿಸಿದೆ. ಮುತ್ತಕಪಲ್ಲಿ ಗ್ರಾಮದಲ್ಲಿ ಮನೋಜ್ ಕುಮಾರ್ ಅವರು ಮಾತನಾಡಿ, 3 ವರ್ಷಗಳ ಹಿಂದೆ ಅಮೀರ್ ಜಾನ್ ಅವರಿಂದ ಸೈಟ್ ಖರೀದಿಸಿದ್ದಾಗಿ ತಿಳಿಸಿದ್ದಾರೆ. ಸೈಟ್ ಖರೀದಿಸುವ ಮುನ್ನವೇ ಆ ಜಾಗದಲ್ಲಿದ್ದ ರೂಮ್ ಅನ್ನ ಗ್ಯಾಸ್ ಕಚೇರಿಗಾಗಿ ಮತ್ತೊಬ್ಬರಿಗೆ ಬಾಡಿಗೆಗೆ ನೀಡಲಾಗಿತ್ತು. ಸೈಟ್ ತಮ್ಮ ಹೆಸರಿಗೆ ಬಂದ ನಂತರ ಕಳೆದ 3 ವರ್ಷಗಳಿಂದ ಬಾಡಿಗೆ ಹಣವನ್ನು ತಾವೇ ಪಡೆಯುತ್ತಿದ್ದು, ಮನೆ ನಿರ್ಮಾಣದ ಉದ್ದೇಶದಿಂದ ಕಳೆದ 2 ವರ್ಷಗಳಿಂದ ರೂಮ್ ಖಾಲಿ ಮಾಡುವಂತೆ ಬಾಡಿಗೆದಾರರಿಗೆ ಮನವಿ ಮಾಡುತ್ತಿದ್ದರೂ ಯಾವುದೇ ಸ್ಪಂದನೆ ದೊರೆತಿಲ್ಲ ಎಂದು ಆರೋಪಿಸಿದ್ದಾರೆ. ಇದರ ನಡುವೆ ತಮ್ಮ ವಿರುದ್ಧವೇ ಸುಳ್ಳು ಆರೋಪ ಮಾಡಿ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ಈ ಸಂಬಂಧ ತಾವು ಸುಮಾರು 10 ದಿನಗಳ ಹಿಂದೆ ಪೊಲೀಸ್ ಠಾಣೆಗೆ ದೂರು ನೀಡಿದ್ರೂ ಇದುವರೆಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಕುಟುಂಬ ಅಸಮಾಧಾನ ವ್ಯಕ್ತಪಡಿಸಿದೆ. ಪ್ರತಿದಿನ ಪೊಲೀಸ್ ಠಾಣೆಗೆ ತೆರಳಿ ಅಧಿಕಾರಿಗಳನ್ನು ಭೇಟಿ ಮಾಡಲು ಪ್ರಯತ್ನಿಸುತ್ತಿದ್ದರೂ ಅವರನ್ನು ಕರೆಸಿ ಮಾತನಾಡಿಸುತ್ತೇವೆ ಎಂಬ ಉತ್ತರ ಮಾತ್ರ ಸಿಗುತ್ತಿದೆ ಎಂದು ಕುಟುಂಬ ದೂರಿದೆ. ಸೈಟ್ಗೆ ಸಂಬಂಧಿಸಿದಂತೆ ತಮ್ಮ ಬಳಿ ಕ್ರಯಪತ್ರ, ಈ ಸ್ವತ್ತು ಸೇರಿದಂತೆ ಎಲ್ಲ ಅಗತ್ಯ ದಾಖಲೆಗಳಿದ್ದು, ತಾವು ದಲಿತರಾಗಿರುವ ಕಾರಣ ತಮ್ಮ ಮೇಲೆ ಅನ್ಯಾಯ ಹಾಗೂ ದೌರ್ಜನ್ಯ ನಡೆಯುತ್ತಿದೆ ಎಂದು ಆರೋಪಿಸಿದ್ದಾರೆ. ಈ ಪ್ರಕರಣವನ್ನು ಪೊಲೀಸ್ ಇಲಾಖೆ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ನಿಷ್ಪಕ್ಷಪಾತವಾಗಿ ಪರಿಶೀಲಿಸಿ ಕಾನೂನು ಪ್ರಕಾರ ನ್ಯಾಯ ಒದಗಿಸಿ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಸಂತ್ರಸ್ತ ಕುಟುಂಬ ಆಗ್ರಹಿಸಿದೆ. ಶ್ರೀನಿವಾಸಪುರ ತಾಲೂಕು ಮುತ್ತಕಪಲ್ಲಿ ಗ್ರಾಮ. ಇಲ್ಲಿ ಅಮೀರ್ ಜಾನ್ ಅವರ ಹತ್ರ ನಾವು ಸೈಡನ್ನು ಕೊಂಡ್ಕೊಂಡಿರೋದು. ಆ ಸೈಡು ಯಾವುದಕ್ಕೆ ಮುಂಚೆ ಇವರು ಅವ್ರಿಗೆ ಬಾಡಿಗೆ ಕೊಟ್ಟಿದ್ದರು. ಆ ಬಾಡಿಗೆ ಕೊಟ್ಟಾದ್ಮೇಲೆ ನಾವು ಸೈಡನ್ನ ಕೊಂಡ್ಕೊಂಡಿದ್ವಿ. ಕೊಂಡ್ಕೊಂಡಾದ್ಮೇಲೆ ನಮ್ಮ ಹೆಸರಿಗೆ ಬಾಡಿಗೆ ಎಲ್ಲ ನಮ್ಮ ಹೆಸರಿಗೆ ಕೊಡ್ತಾಯಿದ್ರು. ಕೊಟ್ಟಿದ್ದಾದಮೇಲೆ ಕೂಡ 2.5 ವರ್ಷ 3 ವರ್ಷ ಆಗೈತೆ ನಾವು ತಗೊಂಡು ಕೊಟ್ಟು ಬಾಡಿಗೆ ಎಲ್ಲ ನಮಗೆ ಕೊಡ್ತಾಯಿದ್ರು. ಬಾಡಿಗೆ ಕೊಟ್ಟಾದಮೇಲೆ ಇವಾಗ ನಾವು ಮನೆ ಕಟ್ಟಬೇಕು ಅಂತ ನಾವು ಡೈಲಿ ಹೋಗಿ 2.5 ವರ್ಷದಿಂದ ಕೇಳ್ತಾನೆ ಇದ್ದೀವಿ. ಕೇಳಿದ್ರು ಕೂಡ ಅವರು ರೆಸ್ಪಾನ್ಸು ಕೊಟ್ಟಿಲ್ಲ, ಏನಿಲ್ಲ. ಅದಕ್ಕೆ ಇವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ಅವರೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಶ್ರೀನಿವಾಸಪುರಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡ ಅಲ್ಲಿ ಕಂಪ್ಲೇಂಟ್ಗೆ ಏನು ರೆಸ್ಪಾನ್ಸೇ ಕೊಟ್ಟಿಲ್ಲ ಅವರು. ಅದಕ್ಕೆ ಇವತ್ತು ಬಂದುಬಿಟ್ಟು ಇಷ್ಟು ದಿವಸ ಬಾಗಿಲು ಓಪನ್ ಆಗಿರಲಿಲ್ಲ. ಇದು ಇವತ್ತು ಬಂದು ಲೋಡ್ ಗಾಡಿ ಎಲ್ಲ ಬಂದು ಇವತ್ತು ಓಪನ್ ಮಾಡಿದ್ದಾರೆ. ಇವತ್ತು ಓಪನ್ ಮಾಡಬೇಕಂತ ನಾನೇ ಅಡ್ಡ ಹಾಕಿದ್ದೀನಿ. ಅಡ್ಡ ಹಾಕಿದ್ರೆ ಕೂಡ ಯಾರೂ ಆಗಲಿ ಇದುವರೆಗೂ ರೆಸ್ಪಾನ್ಸು ಕೊಟ್ಟಿಲ್ಲ, ಏನಿಲ್ಲ. ಇವಾಗ ಓನರ್ ಬರ್ತಾರೆ ಅಂದ್ಬಿಟ್ಟು ಓನರ್ ಬಂದರೂ ಕೂಡ ಇದುವರೆಗೂ ಓನರು ಬಂದಿಲ್ಲ. ಬೆಳಗ್ಗೆಯಿಂದ ವೇಟ್ ಮಾಡಿದ್ದೀವಿ. ನಿನ್ನೆ ಸ್ಟೇಷನ್ ಹತ್ರ ಇಂದು ಬೆಳಗ್ಗೆಯಿಂದ ಸಂಜೆವರೆಗೂ ವೇಟ್ ಮಾಡಿದ್ದೀವಿ. ಇದುವರೆಗೂ ಯಾರೂ ಬಂದಿಲ್ಲ, ಏನಿಲ್ಲ. ಇದುವರೆಗೂ ಇಲ್ಲೂ ಬಂದಿದ್ದಾರೆ, ಇಲ್ಲೂ ಬಂದಿಲ್ಲ, ಏನಿಲ್ಲ. ಅವ್ರು ಬೆಳಗ್ಗೆಯಿಂದ ಹೇಳ್ತಾನೆ ಇದ್ದೀವಿ. ಫೋನ್ ಮಾಡಿದ್ದೀನಿ, ಬರ್ತಾರೆ ಮೀಟಿಂಗ್ ಅವರ ಅಂತ ಹೇಳ್ತಾನೆ ಅವರೇ. ಇದುವರೆಗೂ ಮೀಟಿಂಗ್ ಅನ್ನೋ ಬಂದು ಇಲ್ಲ, ಏನೂ ಇಲ್ಲ. ಎಷ್ಟು ವರ್ಷ ಆಯಿತು ನೀವು ಜಮೀನು ತಗೊಂಡು? ಎಷ್ಟು ವರ್ಷ ಆಯಿತು? ನಾವು ಜಮೀನು ತಗೊಂಡು 3 ವರ್ಷ ಆಗೈತೆ. 3 ವರ್ಷದಿಂದನೂ ನಮಗೆ ಬಾಡಿಗೆ ಕೊಡ್ತಾ ಇದ್ದಾರೆ ಅವರು. ಇವಾಗ ನಿಮ್ಮ ಏನು ಬೇಡಿಕೆ? ನಿಮ್ಮ ಬೇಡಿಕೆ ಏನೀಗ? ನಮ್ಮ ಬೇಡಿಕೆ ಏನಂದರೆ ನಮಗೆ ಮನೆ ಕಟ್ಟಬೇಕು ಅಂತ ನಾವು ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಇದುವರೆಗೂ ಅವ್ರು ಖಾಲಿನೂ ಮಾಡಲ್ಲ, ಏನಿಲ್ಲ. ಈ ರೂಮ್ ಬಾಡಿಗೆ ಕೊಟ್ಟಂಗೆ ಏನಾದರೂ ಇದು ಅಗ್ರಿಮೆಂಟ್ ಏನಾದರೂ ಬರ್ಕೊಂಡಿದ್ದೀರಾ? ಇಲ್ಲ, ಏನು ಬರ್ಕೊಂಡಿಲ್ಲ. ನಾವೆಲ್ಲ ಬಾಡಿಗೆ ಅಷ್ಟೇ. ಅವ್ರು ಕೊಟ್ಟಿರೋ ನಾವೇನು ಕೊಟ್ಟಿಲ್ಲ. ಇದಕ್ಕೆ ಸಂಬಂಧಿಸಿದ ದಾಖಲೆಗಳೇನಿದಾವೆ ನಮ್ಮ ಹತ್ರ? ಎಲ್ಲ ಕ್ರಯಪತ್ರ ಇದೆ, ಈ ಎಲ್ಲ ಇದೆ. ಅದಕ್ಕೆ ನಾವು ದಲಿತರು ಅಂತ ಅಂದ್ಬಿಟ್ಟು ನಮ್ಮೆಲ್ಲ ದೌರ್ಜನ್ಯ ಮಾಡಿ ಇದು ಮಾಡ್ತಿದ್ದಾರೆ. ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಸ್ಟೇಷನಲ್ಲಿ ಕೂಡ ಯಾವ್ದು ಇದುವರೆಗೂ ರೆಸ್ಪಾನ್ಸೇ ತಗೊಂಡಿಲ್ಲ ಯಾರು. ಯಾವ ಸ್ಟೇಷನ್? ಶ್ರೀನಿವಾಸಪುರ ಪೊಲೀಸ್ ಸ್ಟೇಷನ್. ಇದುವರೆಗೂ ರೆಸ್ಪಾನ್ಸ್ ಕಂಪ್ಲೇಂಟ್ ಕೊಟ್ಟು 10 ಡೇಸ್ ಆಗಿದೆ. ಏನು ಹೇಳ್ತಿದ್ದಾರೆ? ಅವ್ರು ಬರಲಿಲ್ಲ, ಇದನ್ನೇ ಹೇಳ್ತಾ ಇದ್ದಾರೆ. ಇದುವರೆಗೂ ಕರೆದು ಇಲ್ಲ, ಬಂದಿಲ್ಲ. ನಾವು ಡೈಲಿ ಹೋಗಿ ಸ್ಟೇಷನ್ ಹತ್ರ ಹೋಗಿ ವೇಟ್ ಮಾಡಿ ಬೆಳಗ್ಗೆಯಿಂದ ಸಂಜೆವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಬರಲೂ ಇಲ್ಲ, ಏನಿಲ್ಲ. ಇಲ್ಲೂ ಬರ್ತಾರೆ ಅಂತ ಕಾಯ್ತು ಮಾಡಿ ಇಲ್ಲೂ ಬಂದಿಲ್ಲ. ಇವತ್ತು ಬಂದುಬಿಟ್ಟು ಇವರು ನಾವು ಬೀಗ ತೆಗಿತೀನಿ, ಹಂಗೆ ತೆಗಿತೀನಿ, ನಮ್ಮೆಲ್ಲ ದೌರ್ಜನ್ಯ ಮಾಡಿಬಿಟ್ಟು ಬೀಗ ತೆಗೆದು ಬಂದರು. ನಾನು ಅಡ್ಡ ಹಾಕಿದ್ದೀನಿ.